ಪೊಲೀಸ್ ಕ್ವಾರ್ಟರ್ಸ್ ಮುಂದೆ ಕಾರು ನಿಲ್ಲಿಸಿದ್ದೆ ತಪ್ಪಾಯ್ತಾ? ಕಾರಿನ ಟೈರ್ ಪಂಚರ್ ಮಾಡಿ ಬಾನೆಟ್ ಮೇಲೆ ಸಿಗ್ನೇಚರ್. ನಮಗೂ ಗೊತ್ತು ಲೀಗಲ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಪೊಲೀಸ್ ಕ್ವಾರ್ಟರ್ಸ್ ಬಳಿ ಕಾರು ನಿಲ್ಲಿಸಿದಕ್ಕೆ ಎಸ್ಪಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ಅದೇನ್ ಮಾಡಿ ಬಿಟ್ಟಿದ್ದಾನೆ ಗೊತ್ತಾ? ಪಾರ್ಕ್ ಮಾಡಿದ ಕಾರಿನ ಟೈರ್ ಪಂಚರ್ ಮಾಡಿದ್ದಾನೆ. ಇನ್ನು ಹೊಸದಾದ ಕಾರಿನ ಬಾನೆಟ್ ಮೇಲೆ ಡೋಂಟ್ ಪಾರ್ಕ್ ಅಂತ ಗೀಚ್ ಹೋಗಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗದೆ ಕಲ್ಲು ತಗೊಂಡು ಜಜ್ಜಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಈ ರೀತಿ ಹುಚ್ಚನಂತೆ ಕೋಪ ತೋರಿಸಿದ್ದು ಶರತ್. ಈತ ಚಿಕ್ಕಮಗಳೂರು ಎಸ್ಪಿ ಕಚೇರಿಯಲ್ಲಿ ಎಸ್ಡಿಎ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಿದ್ದಾನೆ. ಈತ ಕೂದುವಳ್ಳಿ ಅರವಿಂದ್ ಎಂಬುವರಿಗೆ ಸೇರಿದ ಕಾರನ್ನ ಹಾಳು ಮಾಡಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಕಾರಿನ ಮಾಲೀಕ ಮತ್ತು ಸ್ಥಳೀಯರು ಶರತ್ ಬಂಧಿಸುವಂತೆ ಎಸ್ಪಿ ಅವರಿಗೆ ಒತ್ತಾಯ ಮಾಡ್ತಿದ್ದಾರೆ. ನಮಗೂ ಗೊತ್ತು ಲೀಗಲ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತ ಬರ್ಕೊಂಡು ಅಂತ ಮಾಡ್ಕೊಳ್ಳೋಣ. ಅವ್ರಿಗೆ ಹೇಳಿದೀನಿ ನಾನು, ಅವ್ರಿಗೆ ಹೇಳಿದೀನಿ ಬಿಡಿ. ನೋಡಿ ಮೇಡಮ್, ನಮ್ಮ ಕನ್ನಡ ಏನಂತಲ್ಲ, ನೀವು ಒಬ್ಬರ 10 ಜನ ಬಂದು ಮಾತಾಡ್ತಿಲ್ಲ, ನೀವು ಒಬ್ರು ಮಾತಾಡೋ ಪರವಾಗಿಲ್ಲ ಮೇಡಮ್, 10 ಜನ ಬಂದು ನಿಂತ್ಕೊಂಡು ಮಾತಾಡ್ತಿಲ್ಲ, ಅವ್ರು ಮಾತಾಡ್ತಾರೆ. ಎಸ್ಪಿ ಕಚೇರಿಯಲ್ಲಿ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಆದವನಿಗೆ ಅದೆಂತ ಕೋಪ ಇತ್ತೇನೋ. ಪೊಲೀಸ್ ಕ್ವಾರ್ಟರ್ಸ್ ಮುಂದೆ ನಿಂತಿರುವ ಕಾರನ್ನ ಹಾಳು ಮಾಡಿದ್ದಾನೆ. ಒಂದು ಚಿಕ್ಕ ಮಾತಿನಿಂದ ಬಗೆಹರಿಯುವ ಸಮಸ್ಯೆಯನ್ನ ಇಷ್ಟು ದೊಡ್ಡ ರಂಪಾಟ ಮಾಡಿದ್ದಾನೆ. ಕೇವಲ ಪಂಚರ್ ಮಾಡಿ ಬುದ್ಧಿ ಕಲ್ಸಿದ್ರೆ ಅದೇನೋ ಆಗ್ತಿರ್ಲಿಲ್ವೇನೋ. ಆದ್ರೆ ಸಿಗ್ನೇಚರ್ ತನಕ ಸರಿ ಇತ್ತು. ಕಲ್ಲಿನಿಂದ ಡೋಂಟ್ ಪಾರ್ಕ್ ಅಂತ ಗೀಚಿ ಇಲ್ಲದ ಸಮಸ್ಯೆಯನ್ನ ಶರತ್ ಮೈ ಮೇಲೆ ಎಳೆದುಕೊಂಡಿದ್ದಾನೆ ನೋಡಿ. ಸದ್ಯಕ್ಕೆ ಇವನ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಸ್ಥಳೀಯರು ಮತ್ತು ಕಾರಿನ ಮಾಲೀಕರು ಒತ್ತಾಯ ಮಾಡ್ತಿದ್ದಾರೆ. ಈತ ಬೇರೆ ಎಸ್ಪಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯಾಗಿದ್ದರಿಂದ ಈತನ ಮೇಲೆ ದೂರು ದಾಖಲಾಗತ್ತಾ ಅಥವಾ ಇದೆಲ್ಲ ಮಾತಿನ ಮೂಲಕ ಬಗೆಹರುತ್ತಾ ಅನ್ನೋದು ಕಾದ್ ನೋಡ್ಬೇಕು ಅಷ್ಟೇ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.